ಉತ್ಪನ್ನ ಏಕಾದಶಿ ನಾಳೆ ಮಂಗಳವಾರ 26ನೇ ತಾರೀಕು. ಪಾರಾಯಣ ಡೇ ಬಂದುಬಿಟ್ಟು 27ನೇ ತಾರೀಕು. 1:01 AM ಸ್ಟಾರ್ಟ್ ಆಗುತ್ತೆ. 27ನೇ ತಾರೀಕು 3:47 AM ಎಂಡ್ ಆಗುತ್ತೆ. ಇದು ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು. ಕಾರ್ತಿಕ ಪೌರ್ಣಮಿಯ ನಂತರ ಬರುವಂಥದ್ದು. ದೇವಹುಟ್ಟಿನಿ ಏಕಾದಶಿ ನಂತರ ಬರೋದೇ ಉತ್ಪನ್ನ ಏಕಾದಶಿ. ಈ ಏಕಾದಶಿ ದೇವಿ ಬಂದು ವಿಷ್ಣು ಇರುವಂಥ ಒಂದು ಶಕ್ತಿ ದೇವತೆ. ಈ ಏಕಾದಶಿ ವಿಷ್ಣು ಮೈಯಿಂದ ಬರುವಂಥದ್ದೇ ಒಂದು ಶಕ್ತಿ ದೇವತೆ ಏಕಾದಶಿ. ಒಬ್ಬ ರಾಕ್ಷಸ ವಿಷ್ಣು ಮಲಗಿರಬೇಕಾದ್ರೆ, ಶಯನ ಮಾಡಿರಬೇಕಾದ್ರೆ ವಿಷ್ಣುನ ಸಂಹಾರ ಮಾಡೋದಕ್ಕೋಸ್ಕರ ಒಬ್ಬ ರಾಕ್ಷಸ ಬರ್ತಾನೆ. ವಿಷ್ಣುವನ್ನು ಕಾಪಾಡೋದಕ್ಕೋಸ್ಕರನೇ ವಿಷ್ಣು ಮೈಯಿಂದ ಒಂದು ದೇವತೆ ಬರೋದೇ ಅದೇ ಏಕಾದಶಿ. ಈ ಏಕಾದಶಿಗೋಸ್ಕರ ಉಪವಾಸ ಆಚರಣೆ ಮಾಡೋದು. ಈ ಏಕಾದಶಿ ಕಾಪಾಡೋದು ವಿಷ್ಣುವನ್ನು ಕಾಪಾಡೋದಕ್ಕೋಸ್ಕರನೇ ಇರುವಂಥ ಏಕಾದಶಿ. ವಿಷ್ಣುವಿನ ಇನ್ನೊಂದು ಭಾಗನೇ ವೈಷ್ಣವಿ ದೇವಿ. ಈ ವೈಷ್ಣವಿ ದೇವಿ ಸಪ್ತಮಾತಿಕ ಮಾತೆಗಳಲ್ಲಿ ಒಂದಾದದ್ದು. ಈ ಉತ್ಪನ್ನ ಏಕಾದಶಿಲೇ ಈ ಏಕಾದಶಿಯ ಒಂದು ಹುಟ್ಟಿದ ದಿನವನ್ನು ಆಚರಣೆ ಮಾಡುವಂಥದ್ದು. ಯಾರು ಉಪವಾಸ ಆಚರಣೆ ಮಾಡ್ತಾರೆ ಅದು ಈ ಉತ್ಪನ್ನ ಏಕಾದಶಿ ದಿನ ಒಂದು ಸಂಕಲ್ಪ ಮಾಡ್ಕೋತಾರೆ. ಪ್ರತಿ ಏಕಾದಶಿಯಲ್ಲೂ ನಾವು ಉಪವಾಸ ಆಚರಣೆ ಮಾಡಿ ವ್ರತ ಆಚರಣೆ ಮಾಡ್ತೀವಿ ಅಂತ. ಪಾರಾಯಣ ಬಂದ್ಬಿಟ್ಟು 27ನೇ ತಾರೀಕು. ಇದು ಸೂರ್ಯ ಹುಟ್ಟಿದ ನಂತರ ನೀವು ಬ್ರೇಕ್ ಮಾಡಬೇಕಾಗಿರೋದು, ಅಂದರೆ ನಿಮ್ಮ ಉಪವಾಸ ಮುರಿಯೋವಂಥದ್ದು. ದ್ವಾದಶಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನೀವು ಉಪವಾಸ ಮುರಿಬೇಕು. ದ್ವಾದಶಿ ಸ್ಟಾರ್ಟ್ ಆದ ನಂತರ ನೀವು ಉಪವಾಸನ ಮುರಿಬಾರ್ದು. ಬೆಳಗ್ಗೆ ಹೊತ್ತೇ ನೀವು ಉಪವಾಸ ಮುರಿಯೋ ಅಂಥದ್ದು. 27ನೇ ತಾರೀಕು ಬೆಳಗ್ಗೆನೇ ನೀವು ಉಪವಾಸನ ಮುರಿಬೇಕು. ಆಮೇಲೆ ಪೂಜೆ ಎಲ್ಲ ಮಾಡಿ ನೀವು ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಆರತಿ ಮಾಡಿ ನೀವು ತಿಂಡಿ ಎಲ್ಲ ತಿನ್ಬೋದು. ಯಾರೂ ಮಧ್ಯಾಹ್ನ ಟೈಮಲ್ಲಿ ಉಪವಾಸ ಮುರಿಯೋ ಆಗಿಲ್ಲ. ಏನಿದ್ರೂ ಬೆಳಗಿನ ಮಾತ್ರ ಮುರಿಬೇಕು. ಯಾರಿಗೆ ಮುಕ್ತಿ ಸಿಗಬೇಕಂತವರು ಏಕಾದಶಿಯ ಉಪವಾಸನ ಆಚರಣೆ ಮಾಡಬೇಕು. ಯಾರ್ಯಾರು ಅಂದರೆ ಸನ್ಯಾಸಿಗಳು, ಯಾರಿಗೆ ಮೋಕ್ಷ ಸಿಗಬೇಕು ಅಂಥವರು, ಮೋಕ್ಷ ಸಿಗಲೇಬೇಕು ಅನ್ನೋರು ಉಪವಾಸ ಆಚರಣೆ ಮಾಡಿ ಮನೆ ಮಂದಿ ಎಲ್ಲ ಮಾಡಿದ್ರು ಒಳ್ಳೆಯದೇ. ಮತ್ತು ನೋಡಿ, ನಾಳೆ ಬೆಳಗ್ಗೆ ನೀವು ಬೇಗನೆ ಎದ್ದು ಶುಚಿಭೂತರಾಗಿ ಉಪವಾಸ ಆಚರಣೆ ಮಾಡಿ, ಮತ್ತು ವಿಷ್ಣುವುದು ವಿಗ್ರಹ ಆಗಲಿ ಕೃಷ್ಣನ ವಿಗ್ರಹ ಆಗಲಿ ಅದನ್ನು ಇಟ್ಕೊಂಡು ನೀವು ಅಭಿಷೇಕ ಮಾಡಿ, ಪಂಚಾಮೃತ ಅಭಿಷೇಕ, ತುಳಸಿಯ ಅರ್ಚನೆ, ತುಳಸಿಯಿಂದ ಪೂಜೆ ವಿಷ್ಣುಗೆ ತುಂಬ ಪ್ರಿಯ. ಮತ್ತು ನೀವು ತುಳಸಿ ಗಿಡಕ್ಕೆ ನಾಳೆ ನೀರು ಹಾಕೋದು ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನೀವು ನೀರು ಹಾಕದೆ ಒಣಗಿಸಿದ್ರಿ ಅಂದರೆ ನೀರು ಹಾಕೋದಲ್ಲಿ ಯಾವ ತಪ್ಪು ಇಲ್ಲ. ಮತ್ತು ತುಳಸಿ ಗಿಡಕ್ಕೆ ನಾಳೆ ತುಪ್ಪದ ಆರತಿ ಮಾಡಿ ಪರಿಕ್ರಮ ಮಾಡಬೇಕು. ನೀವು ತುಳಸಿ ಗಿಡಕ್ಕೆ ನೈವೇದ್ಯ ಸಲ್ಲಿಸಿ ತುಳಸಿ ದೇವಿಗೆ ಆರತಿ ಮಾಡಿ, ತುಪ್ಪದ ಆರತಿ. ನಾಳೆ ತುಳಸಿ ಗಿಡಕ್ಕೆ ನೀವು ತುಪ್ಪದ ಆರತಿ ಮಾಡಲೇಬೇಕು, ತುಪ್ಪದ ದೀಪ ಹಚ್ಚಲೇಬೇಕು. ಮತ್ತು ನೀವು ವಿಷ್ಣುವಿಗೆ ವಿಷ್ಣು ಶತನಾಮಾವಳಿಯ ಸ್ತೋತ್ರ ಎಲ್ಲ ಹೇಳುವಂಥದ್ದು. ವಿಷ್ಣು ತುಂಬ ಪ್ರಿಯವಾಗುವಂಥದ್ದು. ಏಕಾದಶಿ ಆಚರಣೆ ಕೂಡ ಮಾಡಿ. ನೋಡಿ ವೀಕ್ಷಕರೇ, ನಾಳೆ ಒಂದು ನಾರಾಯಣನ ವಿಶೇಷವಾದ ಒಂದು ಮಂತ್ರ. ಇದು ಏಕಾದಶಿ ದಿನವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಲಾಭವನ್ನು ನೀಡುವ ಮಂತ್ರ ಇದು. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಗಾಯತ್ರಿ ಮಂತ್ರ. ಈ ಮಂತ್ರ ಪಠಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತರುತ್ತದೆ ಮತ್ತು ಭಗವಾನ್ ವಿಷ್ಣು ಶೀಘ್ರವಾಗಿ ಸಂತೋಷ ಪಡುತ್ತಾನೆ.
ಹಾಗೆ ಏಕಾದಶಿ ವ್ರತದ ದಿನ ನೀವು ಪಠಿಸೋದು ತುಂಬ ವಿಶೇಷ ಲಾಭ ದೊರೆಯುವುದು. ಮತ್ತು ಇನ್ನೊಂದು ಯಶಸ್ಸನ್ನು ನೀಡುವ ಮಂತ್ರ, ಶಾಂತಾಕಾರಂ ಭುಜಂಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶ್ಯಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭೃಧ್ಯಾನಾಗಾಮ್ಯಂ ವಂದೇ ವಿಷ್ಣು ಭವಭಯಹಾರಂ ಸರ್ವಲೋಕೈಕನಾಥಂ. ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಈ ಮಂತ್ರವು ಅತ್ಯಂತ ಜನಪ್ರಿಯವಾಗಿದೆ ಒಂದಾಗಿದೆ. ಪ್ರತಿದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವ ವ್ಯಕ್ತಿ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುವಂಥದ್ದು. ಇದು ನಕಾರಾತ್ಮಕತೆಯನ್ನು ಸಹ ತೆಗೆದು ಹಾಕೋದು. ಈ ಮಂತ್ರ ಜಪ ಮಾಡಿ ನೀವು. ಮತ್ತು ಇನ್ನೊಂದು ಮಂತ್ರ ನಾನು ಯಾವಾಗಲೂ ನಿಮಗೆ ಹೇಳುವಂಥದ್ದು, ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ್ ರಾಮ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮ ರಾಮ ರಾಮೇತಿ ರಮೇ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ. ಇದನ್ನು ಕೂಡ ನೀವು ಹೇಳ್ಕೊಳ್ಳುವಂಥದ್ದು. ನಾಳೆ 108 ಬಾರಿ ಈ ಮಂತ್ರವನ್ನು ಪಠಣೆ ಮಾಡಿ. ನೀವು ಮಾಡೋದ್ರಿಂದ ನಿಮಗೆ ಯಶಸ್ಸು, ಅಂದುಕೊಂಡ ಕೆಲಸ ಎಲ್ಲ ನಿಮಗೆ ಸಕ್ಸಸ್ ಆಗುತ್ತೆ ವೀಕ್ಷಕರೇ. ಮತ್ತು ವೀಕ್ಷಕರೇ, ನೀವು ಏಕಾದಶಿ ದಿನ ಏನು ಸಂಕಲ್ಪ ಮಾಡ್ಕೊತೀರಾ, ಅದು ಈ ಕಾರ್ತಿಕ ಮಾಸದಲ್ಲೇ ಬಂದಿದೆ. ಅಂದರೆ ಮಂಗಳವಾರ ಬಂದಿರೋದ್ರಿಂದ ತುಂಬ ವಿಶೇಷತೆ ಆಗಿದೆ, ತುಂಬ ಪವರ್ಫುಲ್ ಆಗಿದೆ. ನೀವು ಏನು ಸಂಕಲ್ಪ ಮಾಡಿಕೊಂಡು ವಿಷ್ಣುವಿನಲ್ಲಿ ನೀವು ಕೇಳ್ಕೊತೀರಾ, ಅದು ನಿಮಗೆ ನೆರವೇರುತ್ತೆ. ಸಮೃದ್ಧಿ, ಸುಖ, ಶಾಂತಿ, ಆರೋಗ್ಯ ಎಲ್ಲ ಸಿಗುತ್ತೆ. ವಿಷ್ಣು ಹಾಗೂ ಶಿವ ಇಬ್ಬರು ಅಷ್ಟೇ, ಒಬ್ರನ್ನ ಒಬ್ಬರು ಬಿಟ್ಟಿರೋದಿಲ್ಲ, ಯಾವಾಗಲೂ ಜೊತೆಯಲ್ಲೇ ಇರುವಂಥದ್ದು ಇವರಿಬ್ಬರು ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ಶಿವ ವಿಷ್ಣುವನ್ನು ಪೂಜೆ ಮಾಡುವಂಥದ್ದು, ವಿಷ್ಣು ಶಿವನ ಪೂಜೆ ಮಾಡುವಂಥದ್ದು. ಇಬ್ಬರು ಒಬ್ರಿಗೊಬ್ಬರು ಆರಾಧಕರು. ಆ ಸದಾ ಶಿವ ಹೆಸರು ಹೇಳೋದೇ ರಾಮ 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 ಅಂತ, ವಿಷ್ಣು ಶಿವನ ಹೆಸರು ಹೇಳೋವಂಥದ್ದು ಓಂ ನಮಃ ಶಿವಾಯ ಅಂತ ಯಾವಾಗಲೂ ಇವರಿಬ್ಬರು ಒಬ್ರನ್ನೊಬ್ಬರು ಜಪ ಮಾಡುವಂಥದ್ದು. ಹಾಗಾಗಿ ಶಿವನೇ ವಿಷ್ಣುವಿನ ಸ್ಮರಣೆ ಮಾಡಬೇಕಾದ್ರೆ ನಾವು ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ? ನಾವು ಕೂಡ ಸದಾ ವಿಷ್ಣುವಿನ ಆರಾಧನೆ ಮಾಡಬೇಕು. ವಿಷ್ಣುವಿನ ಸ್ಮರಣೆ ಮಾಡೋದ್ರಿಂದ ನಮಗೆ ಅಧಿಕವಾಗಿ ಶಕ್ತಿ ಪ್ರಾಪ್ತಿಯಾಗತ್ತೆ. ಯಾವ ದೇವರನ್ನು ನಾವು ಶ್ರದ್ಧಾಭಕ್ತಿಯಿಂದ ಜಪ ಮಾಡ್ತೀವಿ, ನಮಗೆ ಸದಾಕಾಲ ಶಕ್ತಿಯುತವಾಗಿರುತ್ತೆ. ಮತ್ತು ನಮ್ಮ ಮೈಯಲ್ಲಿ ಒಂದು ದೈವಿಕ ಅಂಶ ಒಂದು ಶಕ್ತಿಯಾಗಿ ಜಾಗೃತೆಗೊಳ್ಳುತ್ತೆ. ಅದರಿಂದ ಸದಾ ಮೆಡಿಟೇಷನ್ ಮಾಡಿ, ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ಮೆಡಿಟೇಷನ್ ಮಾಡಿ, ದೇವರ ಜಪ ಮಾಡಿ. ಮತ್ತು ನಾನು ಹೇಳಿಕೊಟ್ಟಿರುವಂಥ ಹರೇ ಕೃಷ್ಣ ಮಹಾ ಮಂತ್ರ ಕೂಡ ನೀವು ಜಪ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ ವೀಕ್ಷಕರೇ, ನನಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ತೆ.